ಮನೆಯವ್ರಿಗೆ ಏನು ಬೇಕು ಬೇಡ ಎಲ್ಲವನ್ನೂ ಗಮನಿಸ್ತಾಳೆ. ಮನೆಯವ್ರಿಗೆಲ್ಲ ಇಷ್ಟವಾದದ್ದನ್ನು ಅಡುಗೆ ಮಾಡಿ ಬಡಿಸ್ತಾಳೆ. ಅವಳೊಂಥರ ಮನೆಯಲ್ಲಿ ಎಲ್ರಿಗೂ ಕಾಳಜಿ ವಹಿಸ್ಕೊಂಡು ತುಂಬ ಚೆನ್ನಾಗಿರ್ತಾಳೆ. ಹಾಗಾಗಿ ಲಡ್ಡು ಅನ್ನಪೂರ್ಣೇಶ್ವರಿ. ಆ್ಯಂಡ್ ಅನು ಮನೆಗೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ಮೊದಲು ಕಾವಲಾಗಿ ನಿಂತ್ಕೊಳ್ತಾಳೆ. ಆ್ಯಂಡ್ ಯಾವುದೇ ಸಮಸ್ಯೆ ಬಂದರೂ ಹಾಗೆ ಸುಮ್ಮನೆ ಬಿಡಲ್ಲ, ಅದನ್ನು ಸಾಲ್ವ್ ಮಾಡೋವರೆಗೂ ಅದ್ರ ಹಿಂದೆ ಬಿದ್ದು ಸಾಲ್ವ್ ಮಾಡ್ತಾಳೆ. ಹಾಗಾಗಿ ಅನು ಸಾಕ್ಷಾತ್ ಮಹಾಲಕ್ಷ್ಮಿ. ಅನು ಅಂದ್ರೂ ನನಗೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ನೋಡೋಣ ನಿಮ್ಮ ಹೆಂಡತಿರು ಇದೇ ಥರ ಉತ್ತರ ಕೊಡ್ತಾರಾ ಅಂತ. ನೀವು ಹೋಗಿ ಅವರಿಬ್ಬರನ್ನ ಕರ್ಕೊಂಡು ಬರ್ತೀರಾ? ಅನು ಮತ್ತೆ ಲಡ್ಡು, ನಿಮ್ಮಿಬ್ರಲ್ಲಿ ನಿಮ್ ಗಂಡಂಗೆ ಯಾರಂದ್ರೆ ತುಂಬಾ ಇಷ್ಟ? ಅವರಿಗೆ ಇಬ್ರು ಅಂದ್ರೆ ತುಂಬಾ ಇಷ್ಟ. ಇವ್ರಿಗೆ ನಾವಿಬ್ರು 2 ಕಣ್ಗಳಿದ್ದಾಗೆ. ನಿಮ್ಮಿಬ್ರು ವಿಷಯದಲ್ಲಿ ನಿಮ್ ಗಂಡನ್ಗೆ ಏನ್ ಇಷ್ಟ ಅಂತ ನಿಮಗೆ ಗೊತ್ತಿದ್ಯಾ? ಖಂಡಿತ ಗೊತ್ತು. ನಾನು ತುಂಬಾ ಜಾಸ್ತಿ ಮಾತಾಡ್ತೀನಿ. ನನ್ನ ಮಾತುಗಳಂದ್ರೆ ಅವರಿಗೆ ಕೆಲವೊಂದ್ಸಲ ಕಿರಿಕಿರಿ ಆಗುತ್ತೆ, ಆದ್ರೆ ನನ್ನ ಮಾತುಗಳಲ್ಲಿ ಅರ್ಥ ಇರುತ್ತೆ ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅರ್ಥ ಇರೋ ಮಾತುಗಳನ್ನ ಅವ್ರು ತುಂಬಾ ಇಷ್ಟಪಡ್ತಾರೆ. ನಾನು ಯಾವಾಗ್ಲೂ ಶೌರ್ಯನ ಜೊತೆ ಇರಬೇಕು ಅಂತ ಇಷ್ಟಪಡ್ತೀನಿ. ಶೌರ್ಯಂಗೆ ಅದರಿಂದ ಸ್ವಲ್ಪ ಇರಿಟೇಟ್ ಆಗ್ಬೋದು, ಆದ್ರೆ ನಾನು ಅವನ ಜೊತೆ ಇದ್ದಾಗ ಯಾವಾಗ್ಲೂ ಸಂತೋಷವಾಗಿರ್ತೀನಿ ಅಂತ ಅವನಿಗೆ ಗೊತ್ತು. ಅದಕ್ಕೆ ಅವನು ಖುಷಿ ಪಡ್ತಾನೆ. ನೀವು ಕೊಟ್ಟಿರೋ ಉತ್ತರದಿಂದ ನನಗೆ ತುಂಬಾ ಖುಷಿ ಆಯ್ತು. ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಲೇ ಇಲ್ಲ ನೀವು. ಅದ್ರ ಅವಶ್ಯಕತೆನೇ ಇಲ್ಲ. ಗಂಡನ್ಗೋಸ್ಕರ ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡೋ ಇವರು ಇನ್ ಗಂಡನ್ ಮನೇನ್ ಬಿಟ್ಕೊಡ್ತಾರ? ಇವ್ರ 3 ಜನದಲ್ಲಿ ತುಂಬಾ ಹೊಂದಾಣಿಕೆ ಇದೆ, ಅದಕ್ಕೂ ಹೆಚ್ಚಾಗಿ ಪ್ರೀತಿ ಇದೆ. ಸತ್ಯ ಹೇಳ್ತಿದ್ದೀನಿ, ಇಲ್ಲಿ ನನ್ನ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವುದೇ ರೀತಿ ಅನ್ಯಾಯ ಕೂಡ ನಡೀತಿಲ್ಲ. ಒಬ್ಬರೊಬ್ಬರನ್ನ ಒಪ್ಕೊಂಡಿದ್ದಾರೆ, ಒಪ್ಪಿಗೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಇವ್ರನ್ನ ದೂರ ಮಾಡಿ ನಾನು ತಪ್ಪು ಮಾಡಲ್ಲ. ಇವರು ಬೆಸ್ಟ್ ಕಪಲ್ಸ್. ಅನು, ಇದರಿಂದ ನಿನಗೆ ತೊಂದರೆ ಆಗುತ್ತೆ, ಬೇಜಾರಾಗುತ್ತೆ, ಮನ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ಹೇಳ್ಬಿಡು. ನಮ್ಮಮ್ಮಗೆ ಇಲ್ಲಿಗೆ ಬರೋದ್ ಬೇಡ, ಹಳ್ಳಿ ಹಾಗೆ ಹೋಗ್ಬಿಡು ಅಂತ ಹೇಳ್ತೀನಿ. ಹಾಗೆಲ್ಲ ಹೇಳ್ಬಾರ್ದಮ್ಮ. ಪಾಪ ನೀನು ನೋಡೋದಕ್ಕೆ ಅಂತ ಅಷ್ಟು ದೂರದಿಂದ ಬಂದಿದ್ದಾರೆ, ಅಂಥದ್ರಲ್ಲಿ ಇಲ್ಲಿಗೆ ಬರಬೇಡಿ ಅಂತ ಹೇಳಿ ಕಳ್ಸೋಕ್ಕಾಗತ್ತಾ? ನೋ. ಆದ್ರೆ ಅನು ನೋಡಿ, ಲಡ್ಡು ಋಣ ನನ್ನ ಮೇಲಿದೆ. ಅವಳು ನನ್ನ ಅಪ್ಪನ ಪ್ರಾಣನ ಉಳಿಸಿದಾಳೆ, ರದ್ದಾಗ್ತಿದ್ದ ಮದ್ವೆನ ತಡೆದಿದ್ದಾಳೆ. ಅವಳಿಂದ ಆಗೋ ಅನಾಹುತ ತಪ್ಪಿದೆ. ಈಗ ನನ್ಗೆ ಲಡ್ಡು ಋಣ ತೀರ್ಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆಯ್ತು, ಲಡ್ಡು ತಾಯಿ ಈ ಮನೆಯಿಂದ ಹೋಗೋವರೆಗೂ ನಾನು ಶೌರ್ಯನ ಹೆಂಡತಿ ಅಲ್ಲ, ಫ್ರೆಂಡ್ ಅಷ್ಟೆ. ಥ್ಯಾಂಕ್ ಯು ಸೋ ಸರಿನಾ? ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಚಿಕ್ಕವಳಾದರೂ ತುಂಬ ಪ್ರೌಡಾಗಿ ಬಿಹೇವ್ ಮಾಡ್ತಿದ್ದಾಳೆ. ಅನು, ಅದೆಲ್ಲ ಬೇಕಾಗಿಲ್ಲ. ನೀನು ನನ್ನ ಅಪ್ಪನ ಪ್ರಾಣ ಉಳಿಸಿದ್ಯಾ, ನಾನು ಕೂಡ ನಿನ್ನ ಅಮ್ಮನ ಪ್ರಾಣ ಉಳಿಸ್ತಿದ್ದೀನಿ ಅಷ್ಟೆ. ಆದ್ರೆ ನಿನ್ನ ಅಮ್ಮನ ಹೆಲ್ತ್ ಸರಿ ಹೋದ್ಮೇಲೆ ನೀನ್ ಅವ್ರಿಗೆ ಸತ್ಯ ಹೇಳ್ಬೇಕು. ಓಕೆ ಓಕೆ, ಅದೆಲ್ಲ ಮ್ಯಾನೇಜ್ ಮಾಡ್ಬೋದಲ್ಲ? ಮ್ಯಾನೇಜ್ ಮಾಡೋಣ. ಅನು, ನೀವೇನೋ ಒಪ್ಕೊಂಡ್ರಿ, ಆದ್ರೆ ನಿಮ್ಮಮ್ಮ ನೋ ವೇ, ಚಾನ್ಸೇ ಇಲ್ಲ, ಅವಳು ಒಪ್ಕೊಳ್ಳಲ್ಲ. ಡೋಂಟ್ ವೆರಿ ಡ್ಯಾಡ್, ನಾನು ಮಾಮ್ನ ಒಪ್ಪಿಸ್ತೀನಿ. ಬರೋ ಜ್ವಾಲಾಮುಖಿ ತಣ್ಣಗಾಯ್ತು. ಈಗ ಇಮಿಡಿಯೇಟ್ ಆಗಿ ಮನೆಗೆ ಕಂಟ್ರೋಲ್ ತಗೋಬೇಕು. ತಾತಂಗೆ ವಿಷಯ ಹೇಳಬೇಕು. ಕಂಟ್ರೋಲಿಗೆ ತಗೋಬೇಕು ಅಂದ್ರೆ ನನಗೆ ತಾತನ ಸಪೋರ್ಟ್ ಬೇಕೇ ಬೇಕು. ಫೈನ್, ಬರಲಾ? ಅವ್ರ ಮನೆಯವ್ರು ಬರ್ತಿರೋದಕ್ಕೆ ನಮ್ ಲಡ್ಡು ಮುಖದಲ್ಲಿ ಎಷ್ಟು ಖುಷಿ ಇದೆ ನೋಡಿ. ತಾತ, ನಮ್ಮಮ್ಮ ಬರಕ್ಕೆ ಇನ್ನು ಎಷ್ಟೊತ್ತಾಗ್ಬೋದು? ಅಯ್ಯೋ ಬರ್ತಾಳಮ್ಮ, ಬರ್ತಾಳೆ.
ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರಿಯಾ ಅಂತ ಇಲ್ಲಿವರೆಗೂ ಬಂದವರು ಒಳಗೆ ಬರದೇ ಇರ್ತಾರಿಯೇ? ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅನ್ನೋ ಹಾಗೆ ಇಂಥ ಸಂಸ್ಕಾರ ಇರೋ ಹೆಣ್ಮಗಳಿಗೆ ಜನ್ಮ ಕೊಟ್ಟಿರೋ ಆ ತಾಯಿನ ನೋಡೋ ಭಾಗ್ಯ ಇವತ್ತು ನಮ್ದಾಗ್ತಾ ಇದೆ. ಲಡ್ಡುಗೆ ಒಳ್ಳೆ ಗುಣಗಳೆಲ್ಲ ಅವಳ ತಾಯಿಂದಾನೇ ಬಂದಿರಬೇಕು. ಇವತ್ತು ಅವ್ರನ್ನ ಮಾತಾಡಿಸಿ ನಿಮ್ಮ ಮಗಳು ಚಿನ್ನದಂತ ಹುಡುಗಿ ಅಂತ ಹೇಳ್ತೀನಿ. ಬನ್ನಿ ಬನ್ನಿ, ನೋಡಿ ನಿಮ್ಮ ಹೆಸರು ಶಾಂತಲ್ಲ, ನನ್ನ ಹೆಸರು ಶಾಂತಮ್ಮ. ಇದೆ ನೋಡಿ ನಿಮ್ಮ ಮಗಳ ಮನೆ, ದೊಡ್ಡ ಮನೆ. ಏನಮ್ಮ ಲಡ್ಡು ಪಡ್ಡು ನಿಮ್ಮ ಅವನ್ ಕರ್ಕೊಂಬಂದಿದ್ದೀನಿ ನೋಡು. ಆರ್ತಿ ಗಿರ್ತಿ ತೆಗಿಯಲ್ವಾ? ನಾನು ಬೆಂಗಳೂರಿಗೆ ಹೋಗ್ತಿದ್ದೇನೆ ನನ್ನ ಗಂಡ ನೋಡ್ಕೋದಿಕ್ಕೆ.